ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಚುನಾವಣೆ ಮುಗಿದ್ರೂ ಗದ್ದಲ ನಿಂತಿಲ್ಲ. ಅದರಲ್ಲೂ ಮಾಜಿ ಸಚಿವ ಮಾಡಿರೋ ಅದೊಂದು ಪೋಸ್ಟ್ ನಟ ಶಿವರಾಜ್ ಕುಮಾರ್ ಅಭಿಮಾನಿಗಳು ಕೆರಳುವಂತೆ ಮಾಡಿದೆ. ಬೆಂಗಳೂರಿನಲ್ಲಿ ಬಿಗ್ ಹೈ ಡ್ರಾಮಾ ಆಗಿದೆ. ಚುನಾವಣೆ ಮುಗಿದಿದೆ, ಫಲಿತಾಂಶವು ಹೊರಬಿದ್ದಿದೆ. ಗೆದ್ದವರು ದೆಹಲಿಗೆ ಹಾರಿದ್ರೆ ಸೋತವರು ಮನೆ ಸೇರಿದ್ದಾರೆ. ಆದರೆ ಇದೇ ಸೋಲು ಗೆಲುವು ಇಲ್ಲಿ ಗದ್ದಲಕ್ಕೆ ಕಾರಣವಾಗಿದೆ. ಶಿವಮೊಗ್ಗ ಲೋಕಸಭೆ ಕ್ಷೇತ್ರದಿಂದ ಈ ಬಾರಿ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸಿದ್ರು. ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಬಿವೈ ರಾಘವೇಂದ್ರ ಭರ್ಜರಿ ಗೆಲುವು ಕಂಡಿದ್ದಾರೆ. ವಿಷಯ ಅಂದ್ರೆ ಇಲ್ಲಿ ಗೀತಾ ವರ್ಸಸ್ ರಾಘವೇಂದ್ರ ಅಂತ ಚುನಾವಣೆ ನಡೆದ್ರೆ, ಮತ್ತೊಂದೆಡೆ ಮಧು ಬಂಗಾರಪ್ಪ ವರ್ಸಸ್ ಕುಮಾರ್ ಬಂಗಾರಪ್ಪ ಅನ್ನೋ ಫೈಟ್ ಕೂಡ ಆಗಿತ್ತು. ಯಾವಾಗ ರಾಘವೇಂದ್ರ ಗೆದ್ರು ಫೇಸ್ಬುಕ್ ಪೋಸ್ಟ್ ಹಾಕಿರೋ ಕುಮಾರ್ ಬಂಗಾರಪ್ಪ ನಟ ಶಿವರಾಜ್ ಕುಮಾರ್ ಅವರ ಬಗ್ಗೆ ಲೇವಡಿ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ನಿರುದ್ಯೋಗಿಯಾಗಬೇಕಿಲ್ಲ, ನಮ್ಮೂರ ಜಾತ್ರೆಗಳಲ್ಲಿ ಕುಣಿಯುವ ಕೆಲಸಕ್ಕೆ ಈಗಲೇ ಅರ್ಜಿ ಹಾಕಿಕೊಳ್ಳಬಹುದು ಎಂದು ಕುಮಾರ್ ಬಂಗಾರಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಂಗ್ಯ ಮಾಡಿದ್ದರು. ಇದು ಶಿವಣ್ಣ ಅಭಿಮಾನಿಗಳನ್ನ ಕೆರಳಿಸಿತ್ತು. ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಕುಮಾರ್ ಬಂಗಾರಪ್ಪ ಮನೆಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಕುಮಾರ್ ಬಂಗಾರಪ್ಪ ಕ್ಷಮೆ ಕೇಳದಿದ್ರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ರು. ಕುಮಾರ್ ಬಂಗಾರಪ್ಪ ಅವರು ಏನು ನಮ್ಮ ಶಿವಣ್ಣವ್ರ ಬಗ್ಗೆ ಮಾತಾಡಿದರೆ ಆ ಹೇಳಿಕೆನ ವಾಪಸ್ ಪಡಿಬೇಕು. ಒಂದು ಅರ್ಧ ಮಟ್ಟ ಜಿಲ್ಲೆಯಲ್ಲಿ ಬಂದಿದ್ದೀವಿ. ಇವಾಗ ಅವ್ರೇನಾಗ ಕ್ಷಮೆ ಕೇಳಿಲ್ಲ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಅವ್ರ ಇತಿಹಾಸದಲ್ಲಿ ನೆನೆಸ್ಕೋಬಾರ್ದು, ಆ ಮಟ್ಟದಲ್ಲಿ ಆಗುತ್ತೆ. ಅವ್ರು ಕ್ಷಮೆ ಕೇಳೋವರೆಗೂ ಹೋರಾಟ ನಿಲ್ಲಲ್ಲ. ಇನ್ನು ರಾಜ್ಯಾದ್ಯಂತ ಜಿಲ್ಲೆಯಲ್ಲೂ ಮಾಡ್ತೀವಿ, ತಾಲೂಕಲ್ಲೂ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲ, ಅವ್ರು ಕ್ಷಮೆ ಕೇಳಲೇಬೇಕು. ಇನ್ನು ಕುಮಾರ್ ಬಂಗಾರಪ್ಪ ಮನೆಗೆ ನುಗ್ಗಲು ಯತ್ನಿಸಿದ್ದ ಅಭಿಮಾನಿಗಳನ್ನ ಪೊಲೀಸರು ತಡೆದ್ರು. ಈ ವೇಳೆ ಶಿವಣ್ಣ ಅಭಿಮಾನಿಗಳು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ನಡೆಯಿತು. ಶಿವಣ್ಣನ ಅಭಿಮಾನಿಗಳನ್ನ ವಶಕ್ಕೆ ಪಡೆದಿರೋ ಪೊಲೀಸರು 17 ಜನರ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ. ಕುಮಾರ್ ಹಾಗೂ ಮಧು ಬಂಗಾರಪ್ಪ ನಡುವೆ ಇರೋ ಫ್ಯಾಮಿಲಿ ಗುದ್ದಾಟವನ್ನ ದೊಡ್ಡ ಮನೆಗೆ ತರಬೇಡಿ ಅಂತ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ಮಧು ಬಂಗಾರಪ್ಪರಿಗೂ ಈ ಮುಖಾಂತರ ಮನವಿ ಮಾಡ್ಕೊಂತೀನಿ, ನಿಮ್ಮ ಅಣ್ಣ ತಮ್ಮಂದು ಏನೇ ನಿಮ್ಮದು ಕಿತಾಪತಿಗಳಿದ್ರು ದಯವಿಟ್ಟು ದೊಡ್ಡ ಮನೆಯವರೆಗೂ ತರಬೇಡಿ. ನೀವೇನೇ ಕುತ್ಕೊಂಡು ಮಾತಾಡಿಕೊಂಡು ನೀವು ಒಂದು ಸಾಲು ಮಾಡ್ಕೊಳ್ಳಿ. ಇದು ಎಲ್ಲ ಅಭಿಮಾನಿಗಳ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. 6 ಕೋಟಿ 7 ಕೋಟಿ ಏನು ಕನ್ನಡಿಗರಿದ್ದಾರೆ, ನಮಗೆ ಇದು ರಾಜಕೀಯ ಸವಾಸ ಬೇಡ, ರಾಜಕೀಯನೇ ಬೇಡ ಅಂತ ಹೇಳ್ತಾ ಇದ್ವಿ. ಅಣ್ಣ ಅಕ್ಕ ದಯವಿಟ್ಟು ಕ್ಷಮಿಸಿ, ದಯವಿಟ್ಟು ರಾಜಕೀಯನ ಇಲ್ಲಿಗೆ ನಿಲ್ಲಿಸಿ. ಆಕ್ರೋಶಗೊಂಡಿದ್ದ ಅಭಿಮಾನಿಗಳನ್ನ ಪೊಲೀಸರು ಸೈಲೆಂಟ್ ಮಾಡಿದ್ದಾರೆ. ಆದ್ರೆ ಮುಂದೆ ಈ ಹೋರಾಟ ಎಲ್ಲಿಗೆ ಹೋಗುತ್ತೋ ಕಾದು ನೋಡಬೇಕು. ಮಾಲತೇಶ್ ಜಗ್ಗೀನ್, ಎಂಟರ್ಟೈನ್ಮೆಂಟ್ ಬ್ಯೂರೋ, TV9.